HRMS 1ಲಿಂದ HRMS 2ನಲ್ಲಿ ರೋಲ್ ಮ್ಯಾಪಿಂಗ್ನ ಯಾವ ರೀತಿ ಮಾಡುವುದಂತ ನಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಫಸ್ಟ್ ನಿಮ್ಮದು HRMSನ ಓಪನ್ ಮಾಡ್ಕೋಬೇಕು. ಆಮೇಲೆ ಪೇರೋಲ್, ಈ ಕಡೆ ಪೇರೋಲ್ ಸೆಕ್ಷನ್ ಇದೆ. ಪೇರೋಲ್ನಲ್ಲಿ ಇಲ್ಲಿದೆ ನೋಡಿ ಸೆಕೆಂಡ್ ಆಪ್ಷನ್ ಯೂಸರ್ ರೋಲ್, ನ್ಯೂ HRMS ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಬೇಕು. ಇಲ್ಲೇ ಯೂಸರ್ ಕ್ಲಿಕ್ ಮಾಡಿದ ಮೇಲೆ ಇಲ್ಲೇ ಎಂಪ್ಲಾಯ್ KGID ನಂಬರ್ ಇದೆ ನೋಡಿ, ಇಲ್ಲೇ KGID ನಂಬರ್ ಹಾಕಬೇಕು. ಫಸ್ಟ್ ನಾವೇನೈತಿ ಇನಿಷಿಯೇಟ್ರ್ ಅಪ್ರೂವರನ್ನು ಮಾಡ್ತಾಯಿದ್ದೀನಿ ನಾನು. ಇಲ್ಲಿ ಕೇಸ್ ವರ್ಕರ್ದು ಹಾಕೋದ್ರಿಂದ SDA FDAರ್ನ ಇನಿಷಿಯೇಟ್ರ್ ಮಾಡ್ಬೋದು. KGID ನಂಬರ್ ಹಾಕಿ ಗೆಟ್ ಅಂತ ಕೊಡಬೇಕು. ಗೆಟ್ ಅಂತ ಕೊಟ್ಟ ಮೇಲೆ ಇಲ್ಲಿ ಎಂಪ್ಲಾಯ್ ನೇಮು, ಅವ್ರ ಫೋನ್ ನಂಬರು, ಯಾವ ರೋಲ್ನ ಅವ್ರಿಗೆ ಇನಿಷಿಯೇಟ್ ಮಾಡಬೇಕು ಅನ್ನೋದನ್ನು ಇಲ್ಲೇ ಕಾಣ್ತಾ ಇದೆ. ನೀವು ಮೊದಲೇ ಅದನ್ನು ಡಿಸೈಡ್ ಮಾಡಬೇಕು, ಇನಿಷಿಯೇಟ್ರ್, ವೆರಿಫೈಯರ್, ಅಪ್ರೂವರ ಯಾರು ಮಾಡಬೇಕು ಅಂತೇಳಿ. ಅಪ್ರೂವರ್ ಯಾವಾಗಲೂ DDO ಅವರ ಆಗಿರ್ತಾರೆ. ಹಾಗಾಗಿ ನಾನಿಲ್ಲಿ ಇನಿಷಿಯೇಟ್ರ್ ಮತ್ತು ವೆರಿಫೈಯರ್ನ ಮಾಡ್ಕೊತಾ ಇದ್ದೀನಿ. ಇನಿಷಿಯೇಟ್ರು ಮತ್ತು ವೆರಿಫೈ ಬೇರೆ ಬೇರೆ ಇದ್ದಾಗ ಬೇರೆ ಬೇರೆ KGID ನಂಬರ್ನ ಹಾಕಿ ಅವರಲ್ಲಿ ಇಲ್ಲಿ ರೂಲ್ಸ್ ಇದೆ ನೋಡಿ, ಅದರಲ್ಲಿ ಹಾಕಿ ಸೇವ್ ರೂಲ್ಸ್ ಕೊಡಬೇಕು. ಸೇವ್ ರೂಲ್ಸ್ ಕೊಟ್ಟ ಮೇಲೆ ಇಲ್ಲೇ ಅದ್ರ ಕೆಳಗೆ ಯೂಸರ್ ರೋಲ್ ಮ್ಯಾಪಿಂಗ್ ಡೀಟೇಲ್ಸ್ ಇದೆಯಲ್ಲ ಅಲ್ಲಿ ಕೆಳಗೆ ಇಲ್ಲಿ ತೋರಿಸುತ್ತೆ ನೋಡಿ. ಈಗ ಒಬ್ಬರೇ ಇರೋದ್ರಿಂದ ಇನಿಷಿಯೇಟ್ರ್ ವೆರಿಫೈಯರ್ನ ಒಬ್ಬರದ ತೊಗೊಂಡಿದ್ದೀನಿ ನಾ ಇಲ್ಲಿ. ನಿಮ್ಮ ಕಡೆ ಸೂಪರ್ಡೆಂಟ್ ಇದ್ದರೆ ವೆರಿಫೈಯರ್ನ ಕೊಡಿ. ಆಮೇಲೆ DDO ಅವರಿಗೆ ಅಪ್ರೂವರ್ನ ರೋಲು ಸೇವ್ ಮಾಡಬೇಕಿರುತ್ತೆ. ಈಗಿಲ್ಲೇ ನಮ್ಮ ಆಫೀಸ್ನಲ್ಲಿ ಇನಿಷಿಯೇಟ್ರ್ ಮತ್ತು ವೆರಿಫೈಯರ್ ಕೇಸ್ ವರ್ಕರ್ ಇರೋದ್ರಿಂದ ಇಲ್ಲೇ ಇನಿಷಿಯೇಟ್ರ್ ಮತ್ತು ವೆರಿಫೈಯರ್ನ ಒಬ್ಬರಿಗೆ ನಾನು ರೋಲ್ ಮ್ಯಾಪ್ ಮಾಡಿದ್ದೀನಿ. ಇಲ್ಲೇ DDO ಅವ್ರಿಗೆ ಮಾಡಬೇಕೀಗ. DDO ಅವ್ರಿಗೆ ಮಾಡುವಾಗ ಸೇಮ್ ನಾವು ಮೊದಲೇ ಪಾತ್ ಏನು ಹೋಗಿದ್ದೀವಿ ಅದೇ ಥರ ಈಗ ಇಲ್ಲಿ KGID ನಂಬರ್ನ ಹಾಕ್ತಾಯಿದ್ದೀನಿ. ಇದು DDO ಅವ್ರದ್ದು KGID ನಂಬರ್ ಆಗಿರುತ್ತೆ. ಇದರಲ್ಲಿ ಹಾಕಿ KGID ನಂಬರ್ ಹಾಕಿ ಗೆಟ್ ಅಂತ ಕೊಡಬೇಕು. ಗೆಟ್ ಅಂತ ಕೊಟ್ಟ ಮೇಲೆ ಅವರು ಎಂಪ್ಲಾಯಿ ನೇಮು ಮತ್ತು ಮೊಬೈಲ್ ನಂಬರ್ ವೆರಿಫೈ ಮಾಡಿಕೊಂಡು ಅವ್ರನ್ನ ಅಪ್ರೂವರ್ಗೆ ರೂಲ್ ಮ್ಯಾಪ್ ಮಾಡಿ ಇಲ್ಲೇ ಸೇವ್ ರೂಲ್ಸ್ ಕೊಡಬೇಕು. ಸೇವ್ ರೂಲ್ಸ್ ಕೊಟ್ಟರೆ ಈಗ ಇನಿಷಿಯೇಟ್ರು, ವೆರಿಫೈಯರ್, ಅಪ್ರೂವರ್ 3 ರೋಲ್ ಮ್ಯಾಪ್ ಆಗಿದೆ. 3 ರೋಲ್ ಮ್ಯಾಪ್ ಆದಮೇಲೆ ಸೆಕೆಂಡ್ ಸ್ಟೆಪ್ ಏನೈತಿ HRMS 2ನ ಓಪನ್ ಮಾಡಬೇಕು. ಥ್ಯಾಂಕ್ ಯು ಫ್ರೆಂಡ್ಸ್.